ಬರ್ರೋ ಲೋಫರ್ಗಳ ಬಂದು ಪುಂಗ್ ಬರ್ರಿ. ನಿಮ್ಮ ಧರ್ಮಸ್ಥಳದ ದಣಿಗಳಿಗೆ ಮೂರು ನೋಟಿಸ್ ಬಂದಿದೆ. ಒಂದು ಸಮೇತ ರಿಸೀವ್ ಮಾಡ್ತಾ ಇಲ್ಲ. ಬರ್ರಿ. ಮಾಧ್ಯಮದಲ್ಲಿ ಕೂತ್ಕೊಂಡು ಸ್ಯಾಟಲೈಟ್ ಮಾಧ್ಯಮದಲ್ಲಿ ಕೂತ್ಕೊಂಡು ಪುಂಗ್ತಾ ಇದ್ರಲ್ಲ, ತಿಮ್ಮರೋಡಿ ಅವರು, ಜಯಂತ್ ಅವರು ನೋಟಿಸ್ ರಿಸೀವ್ ಮಾಡ್ಕೊಳ್ತಾ ಇಲ್ಲ, ಮನೆಗೆ ಅಣಿಸಿ ಬರ್ತಾ ಇದ್ದಾರೆ ಅಂತೇಳಿ. ಈಗ ನಿಮ್ಮ ಧರ್ಮಸ್ಥಳದ ದಣಿಗಳಿಗೆ ಸಮೇತ ಅದೇ ಪರಿಸ್ಥಿತಿ ಬಂದಿದೆ. ಬನ್ನಿ. ಇವರೇನು ಅನ್ಯಾಯ ಮಾಡಿದ್ದಿಲ್ಲ. ನಿಮ್ಮ ಧರ್ಮಸ್ಥಳದ ದಣಿಗಳು ಅಕ್ರಮವಾಗಿ ಭೂ ಕಬಳಿಕೆ, ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ಮಾಡ್ತಿದ್ದಾರೆ ಎಂಬುದು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತು. ಇದು ಯಾವುದಾದ್ರೂ ಒಂದು ಸ್ಯಾಟಲೈಟ್ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ? ಲೋಫರ್ಗಳ ಬರ್ರಿ ನೋಟಿಸ್ಕೊ ಬರ್ರಿ ಲೋಫರ್ಗಳ. ಅದನ್ನು ತಗೊಂಬಂದು ಬಿತ್ತರ್ಸ್ ಬರ್ರ. ನಿಮ್ಮ ಮಖಕ್ಕಿಷ್ಟು ಬೆಂಕಿ ಇಡ. ಸುಮ್ಮನೆ ಸುದ್ದಿ ಮಾಡುತ್ತಿರುವ ಮಿನಿಸ್ಟ್ರಿ ಮಾಧ್ಯಮಗಳಿಗೆ ಚಾಟಿ ಏಟು ಬೀಸಲೇಬೇಕು. ಈ ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ ಮಾಸ್ಕನ್ನು ಹಾಕ್ಕೊಂಡು ಕಣ್ಣನ್ನು ಮುಚ್ಕೊಂಡು ಕೂತ್ಕೊಳ್ತಾರೆ ಈ ಲೋಫರ್ಗಳು ಮಾಧ್ಯಮಗಳು. ಕೆಲವೊಂದು ಲೋಫರ್ ಮಾಧ್ಯಮದವರಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಒಂದೇ ಒಂದು ಮಿನಿಸ್ಟ್ರಿ ಮಾಧ್ಯಮದಲ್ಲಿ ಧರ್ಮಸ್ಥಳದ ದಣಿಗಳಿಗೆ ನೋಟಿಸ್ ಬಂದಿದೆ, ಅವರು ತಗೊಳ್ತಾ ಇಲ್ಲ, ಎಲ್ಲಿಗೂ ಓಡೋಗಿಬಿಟ್ಟಿದ್ದಾರೆ, ಪರಾರಿ ಆಗಿಬಿಟ್ಟಿದ್ದಾರೆ. ಅದನ್ನು ಯಾರೂ ಬಿತ್ತರಿಸ್ತಾ ಇಲ್ಲ. ಇಂಥ ಲೋಫರ್ಗಳಿಗೆ ಏನು ಹೇಳಬೇಕು ನನಗಂತೂ ಅರ್ಥನೇ ಆಗ್ತಿಲ್ಲ. ಆದರೆ ಹೋರಾಟಗಾರರಿಗೆ, ಯೂಟ್ಯೂಬರ್ಸ್ಗೆ ಒಂದು ನೋಟಿಸ್ ಬಂದರೆ, ಇಲ್ಲ ಸಮನ್ಸ್ ಬಂದರೆ, ಪೊಲೀಸ್ನವರೇನಾದರೂ ಅವ್ರ ಮನೆ ಹತ್ರ ಹೋದರೆ ಮೈಕು ಕ್ಯಾಮ್ರಾ ಇವಾಗ ಹಿಡಿ. ಬರ್ರಿ ಲೋಫರ್ಗಳ ಬರ್ರಿ, ಹಿಡೀರಿ. ಒಂದು ಸೈಡ್ ಮಾಡಬಾರ್ದು, ಯಾವತ್ತಿಗೂ 2 ಸೈಡ್ ಮಾಡಲೇಬೇಕು. ನಿಮ್ಮಂಥ ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನಾಚಿಕೆಗೆಟ್ಟ ಚಾನಲ್ಗಳು ಇಟ್ಕೊಳ್ಳೋಕ್ಕಿಂತ ಬಾಗ್ಲಕ್ಕೊಂಡು ಹೋಗೋದೇ ಮೇಲು. ಮಾಡಿದ್ದುಣ್ಣು ಮಾರಾಯ ಎಂಬಂತಾಗಿದೆ ನಮ್ಮ ಧರ್ಮಸ್ಥಳದ ದಣಿಗಳ ಪರಿಸ್ಥಿತಿ. ಇದು ಸತ್ಯ. ಹಾವಯ್ಯ ಬೆಡ್ಡಿಂದ ಮೇಲೆ ಎದ್ದಳದು ಡೌಟೇ. ಧರ್ಮಾಧಿಕಾರಿ ಸ್ಥಾನ ಬಿಟ್ಟೋಗುವುದು ಖಚಿತ. ರೇಪಿಸ್ಟ್ ಎನ್ನುವನಿಗೆ ಅಧಿಕಾರ ಸಿಗುವುದು ಡೌಟ್. ಯಾಕಂದರೆ ತನಿಖೆ ಬರ್ತಾ ಇದೆ. ಧರ್ಮಸ್ಥಳದ ದಣಿಗಳಿಗೆ ಭೂ ಕಬಳಿಕೆಯ ವಿಚಾರವಾಗಿ ಹೈಕೋರ್ಟಿಂದ ಸಮನ್ಸ್ ಬಂದಿದೆ. ಒಂದೊಂದು ಬಾರಿ ಅಲ್ಲ, 3 ಬಾರಿ. ಇದನ್ನು ತೋರಿಸುವಂತಹ ಕೆಲಸ ಯಾವುದೇ ಸ್ಯಾಟಲೈಟ್ ಮಾಧ್ಯಮದವರು ಮಾಡ್ತಿಲ್ಲ. ಯಾವುದೇ ಒಂದು ಪತ್ರಿಕೆದವರು ಒಬ್ಬ ಪತ್ರಕರ್ತನ ಸಮೇತ ಪತ್ರಿಕೆಯಲ್ಲಿ ಬರಿತಾ ಇಲ್ಲ. ಯಾಕಂದರೆ ಅವರೆಲ್ಲ ಸೇಲ್ ಆಗಿಬಿಟ್ಟಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಏನಾಗಲಿ, ಧರ್ಮಸ್ಥಳದ ದಣಿಗಳಿಗೆ ಕರ್ಮ ರಿಟರ್ನ್ಸ್ ಆಗಿದೆ. ದೇವಸ್ಥಾನದ ಅಡಿಜಾಗವನ್ನು ನುಂಗಿದಂತಹ ಈ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಕೋರ್ಟ್ ಮುಖಾಂತರ ಚಾಟಿ ಬೀಸಿರ್ತಕ್ಕಂಥದ್ದು, ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ಪಕ್ಕ. ಧರ್ಮಸ್ಥಳದ ಫ್ಯಾಮಿಲಿಗಳು ಇನ್ನು ಮುಂದೆ ಪ್ರಶಸ್ತಿ ಪತ್ರ ಹೇಗೆ ತಗೊಳ್ತಾ ಇದ್ದರು, ದುಡ್ಡು ಕೊಟ್ಟು, ಇಲ್ಲಾಂದರೆ ಏನೋ ಒಂದು ಗಿಮಿಕ್ ಮಾಡಿ ಹಾಗೆ. ಆದರೆ ಈಗ ನಿಜವಾದ ಪ್ರಶಸ್ತಿ ಪತ್ರಗಳು ಕೋರ್ಟ್ ಮುಖಾಂತರ, ಪೊಲೀಸ್ ಸ್ಟೇಷನ್ ಮುಖಾಂತರ ಬರ್ತಾವೆ. ದಯವಿಟ್ಟು ಇಸ್ಕೊಳ್ಳಿ. ನೀವು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ತಿಹಾರ್ ಜೈಲಿಗೋ ಅಥವಾ ಅಂಡಮಾನ್ ನಿಕೋಬಾರ್ ಜೈಲಿಗೆ ಹೋಗಿ. ಇಲ್ಲಾಂದರೆ ನಿಮಗೆ ಗಲ್ಲು ಶಿಕ್ಷೆ ಪಕ್ಕ. ಕೊಂದವರು ಯಾರು ಗೊತ್ತಾಗುತ್ತದರಲ್ಲಿ. ಪ್ರತಿಯೊಂದಕ್ಕೂ ಸಾಕ್ಷಿ ಉಂಟು, ದಾಖಲೆ ಉಂಟು. ಎಲ್ಲ ಕಡೆಯಿಂದ ನಿಮ್ಮನ್ನು ಬಲೆ ಹಾಕಿ ಬೀಳಿಸಿದ್ದಾಯಿತು. ಯಾವ ರಾಜಕಾರಣಿಗಳು ನಿಮ್ಮನ್ನು ಬಚಾವ್ ಮಾಡೋಕ್ಕೆ ಆಗೋದೇ ಇಲ್ಲ. ಇಲ್ಲಿಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡ್ಕೊಂಬಂದು ಸಾಕಾಗಿದೆ. ನಿಮಗೆ ಶಿಕ್ಷೆ ಆಗೋದು ಪಕ್ಕ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ದಣಿಗಳಿಗೆ ಕರ್ಮ ರಿಟರ್ನ್ಸ್ ಆಗುತ್ತೆ ಅಂದ್ಕೊಂಡಿದ್ವಿ, ಅದು ಆಗಿದೆ. ನೋಡಿ ಸ್ನೇಹಿತರೆ, ನಿಮಗೆಲ್ಲ ನಾವು ಕತೆ ಹೇಳ್ತಿದ್ವಿ ಅಂದ್ಕೊಂಡಿದ್ರಿ ಅಲ್ವಾ? ನೋಡಿ, ಅಲ್ಲಿ ಏನು ನಡೆದೇ ಇಲ್ಲ. ಧರ್ಮಸ್ಥಳ ದಣಿಗಳು ಏನೇನು ಮಾಡೇ ಇಲ್ಲ. ಅವರು ಸಾಚಾ ವ್ಯಕ್ತಿಗಳು, ಅವರು ನಡೆದಾಡುವ ದೇವರು. ಅವರು ತಪ್ಪೇ ಮಾಡಲ್ಲ. ಆ ಥರ ತಪ್ಪು ಮಾಡಿದರೆ ಇಷ್ಟೊತ್ತಿಗೆ ಶಿಕ್ಷೆ ಆಗ್ತಿತ್ತು, ಹಾಗೆ ಹೀಗೆಲ್ಲ ನೀವೆಲ್ಲ ಅಂದ್ಕೊಂಡಿದ್ರಿ, ಹೌದಲ್ವ ಸ್ನೇಹಿತರೆ? ನೋಡಿ, ಈಗ ನಾಗರಿಕ ಸೇವಾ ಟ್ರಸ್ಟ್ನ ಸೋಮನಾಥ್ ನಾಯಕ್ ಅವರ ತಂಡದವರು ದಾಖಲಾತಿ ಇಟ್ಕೊಂಡು ಹೈಕೋರ್ಟಿಗೆ ಹೋಗಿದ್ದರು. ಯಾವುದಕ್ಕೆ?
ಧರ್ಮಸ್ಥಳದಲ್ಲಿ ದಣಿಗಳು ಮಾಡಿರ್ತಕ್ಕಂಥ ಭೂ ಕಬಳಿಕೆಯ ಬಗ್ಗೆ ಈಗ 1 ಆಯಿತು 2 ಆಯಿತು 3 ಸಮನ್ಸ್ ಕೂಡ ಬಂದಾಯಿತು. ಇದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಯಾವುದಾದರೂ ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮದಲ್ಲಿ ಏನಾದರೂ ಬರ್ತಿದೆಯಾ? ಬರಲ್ಲ ರೀ, ಬರೋದಿಲ್ಲ. ಇದು ಪೊಲೀಸ್ನವರೇ ನೋಟಿಸ್ ಅಥವಾ ಪೊಲೀಸ್ನವರು, ಬೆಳ್ತಂಗಡಿ ಪೊಲೀಸ್ನವರು, ಧರ್ಮಸ್ಥಳ ಪೊಲೀಸ್ನವರು ಒಟ್ಟನ್ನು ಇವ್ರು ತಗೊಂಡೋಗಿ ಸಮನ್ಸ್ ಕೊಡಬೇಕಾಗಿತ್ತು. ಯಾಕೆ ಕೊಡಲಿಲ್ಲ? ಈಗ 3 ಸಮನ್ಸ್. ಕರ್ಮ ರಿಟರ್ನ್ಸ್ ಅಂದರೆ ಇದೆ ಅಲ್ವಾ? ನೋಡಿ ಸ್ನೇಹಿತರೆ, ನಿಮಗೆ ಹೇಳೋದಿಷ್ಟೇ, ಧರ್ಮಸ್ಥಳದ ದಣಿಗಳ ಪರವಾಗಿ ನೀವು ನಿಂತ್ಕೊಳ್ಳಿ, ನಾವು ಬ್ಯಾಡಂತಿಲ್ಲ. ಆದರೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸಹ ನೀವು ತೋರಿಸ್ಬೇಕಲ್ವಾ? ತೋರಿಸುವಂಥ ಕೆಲಸ ಮಾಡಬೇಕಲ್ವಾ? ಮಾಡುವಂಥವ್ರಿಗೆ ಸಪೋರ್ಟನ್ನು ಮಾಡಬೇಕಲ್ವ? ನೀವು ಯಾಕೆ ಮಾಡ್ತಾಯಿಲ್ಲ? ಸುಮ್ಮನೆ ಬೊಗಳೆ ಬಿಡ್ತೀನಿ ನೀನು, ಹಂಗೆ ಹಿಂಗೆ. ಸ್ವಾಮಿ ದಾಖಲಾತಿ ಬೇಕಾ ನಿಮಗೆ? ದಾಖಲಾತಿ ಕೊಡ್ತಿದ್ದೀವಲ್ಲ, ಅದೇ ಸರ್ಕಾರದ ದಾಖಲಾತಿನೇ. ಎಷ್ಟೊಂದು ಭೂಮಿನ ಗೋಳು ಮಾಡ್ಕೊಂಡಿದ್ದಾರೆ. ತೋರಿಸೋದಿಲ್ಲಿ ಏನಂತ, ನಾವಿಲ್ಲಿ ಒಂದು ಮೆಡಿಕಲ್ ಶಾಪ್ ಇಕ್ತೀವಿ. ಮಾಡ್ತಕ್ಕಂಥ ದಂಧೆ ಏನು? ಡ್ರಿಂಕ್ಸ್ ದಂಧೆ. ಅದೇ ಥರನೇ ಇರ್ತಕ್ಕಂಥದ್ದು. ಸರ್ಕಾರಕ್ಕೆ ಏನು ಅಂತೇಳಿದ್ರು, ನಾವಿಲ್ಲಿ ಊದೋಟ ಮಾಡ್ತೀವಿ, ಮುರುಗಾಲಯ ಮಾಡ್ತೀವಿ ಅಂತೇಳಿ ಹೇಳಿದರು. ಆದರೆ ಮಾಡಿದ್ದು ಬೊಜ್ಜು ಕರಗಿಸುವಂಥ ಕೆಲಸ. ಬೊಜ್ಜು ಕರಗಿಸೋಕ್ಕೆ ಯಾರು ಹೋಗ್ತಕ್ಕಂಥದ್ದು? ಶ್ರೀಮಂತರಿಗೆ. ದುಡ್ಡು ಬರ್ತಕ್ಕಂಥದ್ದು ಯಾರಿಗೆ? ಅದೇ ಧರ್ಮಸ್ಥಳದ ದಣಿಗಳಿಗೆ. ಎಲ್ಲಿದೆ ನ್ಯಾಯ? ಹೇಳಿ. ಇದನ್ನು ನಾವೇನಾದರೂ ಹೇಳಿದರೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ನಮಗೆ ಯಾಕಪ್ಪ ಹೊಟ್ಟೆ ಉರಿ? ಹೊಟ್ಟೆ ಉರ್ಕೊಳ್ತಕ್ಕಂಥದ್ದು ಅವ್ರು, ಈಗ ನಾವಲ್ಲ. ಸತ್ಯವನ್ನೇ ಬಿತ್ತರಿಸ್ತಕ್ಕಂಥ ಕೆಲಸ ನಮ್ಮ ಸೋಮನಾಥ್ ನಾಯ್ಕ ಅವರು ದಾಖಲಾತಿಯ ಪ್ರಕಾರ ಮಾಡ್ತಕ್ಕಂಥದ್ದು. ಅವರ ವಕೀಲರ ತಂಡ ಹೈಕೋರ್ಟಲ್ಲಿ ದಾವೆ ಹೂಡಿತ್ತು. ಎಲ್ಲ ಪ್ರಕರಣಗಳಿಗೂ ನ್ಯಾಯ ಸಿಗುತ್ತೆ. ಇದಂತೂ ಸತ್ಯ. ಇದು ಧರ್ಮಸ್ಥಳದ ದಣಿಗಳಿಗೆ ಸುತ್ತ 4 ಮೂಲೆಯಿಂದ ಅಟ್ಯಾಕ್ ಆಗ್ತಾಯಿದೆ. ಒಂದಲ್ಲ ಎರಡಲ್ಲ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನೇ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಸುಮ್ಮನೆ ಅಲಿಗೇಷನ್ ಮಾಡ್ತಕ್ಕಂಥದ್ದಲ್ಲ. ಇಡೀ ರಾಜ್ಯದ ತುಂಬ, ನಮ್ಮ ರಾಜ್ಯದ ತುಂಬ ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ದೂರು ದಾಖಲಾಗಿತ್ತು. ಅದರಲ್ಲಿ ಸಮೇತ ಶಿಕ್ಷೆ ಆಗುತ್ತೆ, ಇದು ಪಕ್ಕ ಇದು. ಮತ್ತು ಭೂ ಕಬಳಿಕೆ ಬಗ್ಗೆ ಸೋಮನಾಥ್ ನಾಯ್ಕನ ಕಳಿಸ್ತಾ ಇದ್ದಾರಲ್ಲ, ಈಗ ವಕೀಲರ ಕಡೆಯಿಂದ ಮತ್ತು ಕೋರ್ಟ್ ಕಡೆಯಿಂದ ಕಳಿಸ್ತಾ ಇದ್ದಾರಲ್ಲ, ಅದಕ್ಕೂ ಕ್ಲಾರಿಫಿಕೇಷನ್ ಕೊಡಬೇಕು, ಅದಕ್ಕೂ ಶಿಕ್ಷೆ ಅನುಭವಿಸಲೇಬೇಕು. ಇನ್ನೊಂದು ಕೊಂದವರ ಟೀಮಿಂದ ಮತ್ತು SIT ತನಿಖೆಯಿಂದ ಅಲ್ಲಿ ಬೆಳ್ತಂಗಡಿ ಪೊಲೀಸ್ನವರೆಲ್ಲ ಬರೀ ಯಾರ ರಿಪೋರ್ಟು ABC ಕಲ್ತ್ಕೊಂಬಂದಿದ್ದು ಇದಕ್ಕೋಸ್ಕರ ಅಂದ್ಕೊಂಡಿದ್ದೆ ನಾನು. ಕೇಸೇನೋ ಪತ್ತೆ ಮಾಡ್ತಾರೆ ಅಂದ್ಕೊಂಡಿದ್ದೆ, ಇಂಗ್ಲೀಷ್ನಲ್ಲೆಲ್ಲ ಬರೆದು. ಅದರಲ್ಲಿ ಬರೀ ABCDನೆಲ್ಲ ಮಟಾಶ್ ಮಾಡಿ ಬರೀ ಸಿ ರಿಪೋರ್ಟ್ ಅಂದರೆ ಹಾಕೋದು. ಸುಮಂತ್ನ ಕೇಸಿಗೆ 3 ತಿಂಗಳಾಗಿ ಬಂತು, ಹೆಚ್ಚು ಕಡಿಮೆ 2-2.5 ತಿಂಗಳ ಮೇಲೆ ಆಯಿತು. ಆದರೆ ಕೊಲೆಗಾರ ಮಾತ್ರ ಪತ್ತೆ ಇಲ್ಲ. ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಏನೇ ಕೇಸ್ ಆದರೂ ಸಮೇತ ಬರೀ ಸಿ ರಿಪೋರ್ಟ್. ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ABCDಯಲ್ಲಿ ಸಿ ಮಾತ್ರ, ಇಲ್ಲಾಂದರೆ B. ಎರಡೇ ಕೆಲಸ ಮಾಡ್ತಕ್ಕಂಥ, ಅಂದುಬಿಟ್ರೆ ಬೇರೆ ಇನ್ನೇನು ಮಾಡೋದಿಲ್ಲ. ಈಗ ಸೌಜನ್ಯ ಕೇಸು ಸುಪ್ರೀಂ ಕೋರ್ಟಲ್ಲಿ ಮರು ತನಿಖೆಗೆ ಬರುತ್ತಂತ ಗ್ಯಾರಂಟಿ ಆಗಿದೆ. ಅದಕ್ಕೋಸ್ಕರನೇ ಅವರ ತಮ್ಮನ ಮಗನಿಗೆ ಪಟ್ಟ ಕಟ್ಟಬೇಕಲ್ಲ, ಧರ್ಮಾಧಿಕಾರ ಪಟ್ಟ ಕಟ್ಟಬೇಕಲ್ವ. ಕಟ್ಟಿಬಿಟ್ರೆ ಧ್ವಂಸ ಮಾಡ್ತಾನೆ, ಏನು ಮಾಡ್ತಾನೆ ಗೊತ್ತಿಲ್ಲ. ಒಟ್ಟೇನು ಅತ್ಯಾಚಾರಿಗೆ ನಮ್ಮ ಹಿಂದೂ ದೇವಾಲಯದ ಆಡಳಿತವನ್ನು ಕಟ್ಟುವುದಕ್ಕೆ ಹೊರಟಿದ್ದಾರೆ ಎಂಬುದು ಮೇಲ್ನೋಟ ಕಾಣ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಬೇಕಲ್ವ ಸ್ನೇಹಿತರೆ? ಇದೇ ವಿಚಾರಕ್ಕೆ ನಮ್ಮ ಕೋಲಾರದ ಸಂದೇಶಣ್ಣನವರು ನಮ್ಮ ಹತ್ರ ಸಾಕ್ಷಿ ಇದೆ, ಅವತ್ತು ಹೋಗಿರ್ತಕ್ಕಂಥ ವ್ಯಕ್ತಿ ಬೇರೆ, ಇವರು ತೋರಿಸಿರ್ತಕ್ಕಂಥ ವ್ಯಕ್ತಿನೇ ಬೇರೆ, ಇದಕ್ಕೂ ಟಾಲಿನೇ ಆಗ್ತಾಯಿಲ್ಲ. ಸೌಜನ್ಯ ಕೇಸ್ ಆದಾಗ ಆವಯ್ಯ ಅಲ್ಲೇ ಇದ್ದ, ಅಂದರೆ ಧರ್ಮಸ್ಥಳದಲ್ಲೇ ಇದ್ದ ಎಂಬುದಕ್ಕೆ ಬಲವಾದ ಸಾಕ್ಷಿಗಳಿವೆ. ಆದರೆ ಇದು ಮಾತ್ರ ನಮ್ಮ ಬೆಳ್ತಂಗಡಿ ಪೊಲೀಸ್ನವರಿಗೆ ಗೊತ್ತನೇ ಆಗ್ತಿಲ್ಲ. ಏನು ಮಾಡುತ್ತೆ ಶಿವ? ಈಗ ಸುಪ್ರೀಂ ಕೋರ್ಟಲ್ಲಿ ಮರು ತನಿಖೆಗೆ ಆದೇಶ ಬಂದರೆ ಆ ಸಾಕ್ಷಿ ಅವತ್ತು ಯಾರು ಹೋಗಿದ್ದರು, ಅದರ ಟಿಕೆಟು ಮನುಷ್ಯನ ಸಮೇತ
ಸುಪ್ರೀಂ ಕೋರ್ಟಲ್ಲಿ ಜಾಯಿನ್ ಆಗುವುದಂತೂ ಪಕ್ಕ, ಸಾಕ್ಷಿ ಹೇಳುವುದಂತೂ ಪಕ್ಕ. ಇವಾಗ ಏನಾದರೂ ಧರ್ಮಾಧಿಕಾರಿ ಸ್ಥಾನಕ್ಕೆ ಅವಯ್ಯ ಪೈಪೋಟಿ ಮಾಡ್ತಾಯಿದ್ದಾರೆ ಅಂತ ಇಬ್ಬರು ಮೂವರೇನೋ ಇದ್ದಾರೆ, ಅಳಿಯ ತಮ್ಮ ಅಣ್ಣ ಅಂತಂದೆಲ್ಲ ಇದ್ದಾರೆ. ಅದರಲ್ಲಿ ಯಾರಾಗ್ತಾರೋ ಗೊತ್ತಿಲ್ಲ. ಬಟ್ ಈ ಅತ್ಯಾಚಾರಿ ಮಾತ್ರ ಈ ವೈನ ಮೇಲೆ ಬಲವಾದ ಅನುಮಾನ ಇದೆ. ಅದಕ್ಕೋಸ್ಕರನೇ ಈ ವೈಗೆ ಏನಾದರೂ ಧರ್ಮಾಧಿಕಾರಿ ಸ್ಥಾನ ಬಂದರೆ ಏನೆಲ್ಲ ಬದಲಾವಣೆ ಆಗುತ್ತೋ, ಇನ್ನೆಷ್ಟು ಜನ ರೇಪಾಗಿ ಸಾಯ್ತಾರೋ, ಇನ್ನೆಷ್ಟು ಕೇಸುಗಳು ಮುಚ್ಚಿ ಹೋಗ್ತಾವೆ ನನಗಂತೂ ಗೊತ್ತಿಲ್ಲ ಸ್ವಾಮಿ. ಬಟ್ ಅಷ್ಟರೊಳಗೆ ಏನಾದರೂ ತನಿಖೆ ನಡೆದರೆ, ಶಿಕ್ಷೆ ಆದರೆ ಬಹಳ ಒಳ್ಳೆಯದು. ಇದಕ್ಕೆಲ್ಲ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕಡಿವಾಣ ಹಾಕ್ತಾನೆ, ಇವರಿಗೆ ಶಿಕ್ಷೆ ಆಗುವಂಗೆ ನೋಡ್ಕೊಂತಾನೆ ಎಂಬುವ ನಂಬಿಕೆ ನಮಗೆಲ್ಲ ಬಹಳ ಇದೆ. ಕಾದು ನೋಡಬೇಕು, ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಆದರೆ ದೇವರನ್ನೇ ಕಟ್ಟಾಕುವಂಥ ಪ್ರಯತ್ನ ಇಂದಿನಿಂದ ಇಲ್ಲಿಯವರೆಗೂ ನಡೀತಾನೇ ಇದೆ. ಅಂದರೆ ಬಾಂಗ್ಲೆಗುಡ್ಡದಲ್ಲಿ ಅದೇ ಶವಗಳು ಸಿಗ್ತಾ ಇದ್ದಾವಲ್ಲ, ಮಾಟ ಮಂತ್ರ ಮಾಡಿರ್ತಕ್ಕಂಥದ್ದು, ಅದರಿಂದ ಹೇಳ್ತಕ್ಕಂಥದ್ದು. ಈಗ ಮೊನ್ನೆ ಒಂದು ಶವ ಸಿಕ್ತು, ಆ ಶವದ ಬಗ್ಗೆ ತನಿಖೆ ಅದೇನೋ ನೇಣು ಹಾಕಿಂಬ ಪರಿಸ್ಥಿತಿಯಲ್ಲಿ ಸಿಕ್ಕಿತ್ತು ಅಂತ ಹೇಳ್ತಿದ್ದಾರೆ, ಕೊಳತೋಗೈತೆ ಅಂತ ಹೇಳ್ತಿದ್ದಾರೆ. ಆದರೆ ಇವರೇ ಮಾಡಿದ್ದಾರಾ, ಬೇರೆ ಮಾಡಿದ್ದಾರಾ ನಮಗಂತೂ ಗೊತ್ತಿಲ್ಲ. ಇನ್ನು ಹವಾಯಿನ ಉರ್ಲಾಕ್ಕೊಳ್ಳೋಣ ನನಗಂತೂ ಗೊತ್ತಿಲ್ಲ. ತನಿಖೆ ಮಾತ್ರ ಸಿ ರಿಪೋರ್ಟೇ ಬರೋದು, ಇದಂತೂ ಪಕ್ಕ. ಇಲ್ಲಾಂದರೆ ಆ ವಯನೇ ನೊಂದು ಬೆಂದು ಆತ್ಮಹತ್ಯೆ ಮಾಡ್ಕೊಂಡಂತೇಳಿ ಒಂದೇ ಪ್ಯಾಟ್ರನ್ ಅಲ್ವಾ, ಅಲ್ಲಿ ಅದೇ ಫೈಲ್ ಆಗುತ್ತೆ ಅಂದ್ಕೊಂಡಿದ್ದೇನೆ. ಅದಕ್ಕಿಂತ ಮುಂದೆ ಹೋಗಿ ಏನಾದ್ರು ತನಿಖೆ ಮಾಡ್ತಾರಾ ಗೊತ್ತಿಲ್ಲ. ನೋಡ್ತಾ ಇದ್ದೀವಲ್ಲ, ಧರ್ಮಸ್ಥಳದ ದೇವಸ್ಥಾನದ ಎದುರಿಗೆ ಇರತಕ್ಕಂಥ ಈಗ ಆ ಹೋಟ್ಲು ಯಾರ ಹೆಸರಲ್ಲಿದೆ, ಅದನ್ನ ಮೇಲೆ ಯಾರೋ ಒಬ್ಬ ಕಾನ್ಸ್ಟೇಬಲ್ ಹೋಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಅಪರಾಧಿಗಳು ಯಾರು ಅಂತ. ಒದ್ದೊಳಗಾಗ್ಬೋದು, ಆದರೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ದುಡ್ಡು, ಅಧಿಕಾರ, ಮದ, ದಾಹ ಬೇಜಾನಿದೆ ರೀ. ಹಂಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದು ಲೇಟ್ ಆಗ್ಬೋದು, ಬಟ್ ಹಾಗೆ ಆಗುತ್ತೆ. ಇದು ಸಮೇತ ಆನೆ ಮಾವತನ ಕೇಸು, ಆನೆ ಮಾವತನ ತಂಗಿ ಕೇಸ್ ಮರು ತನಿಖೆ ಆದರೆ ಶಿಕ್ಷೆ ಆಗುವುದು ಆ ಧರ್ಮಸ್ಥಳದ ದಣಿಗಳ ಫ್ಯಾಮಿಲಿ ಮೆಂಬರ್ಗಳಿಗೆ. ಇದು ಮಾತ್ರ 100ಕ್ಕೆ 200% ಸತ್ಯ. ಆದರೆ ಏನು ಮಾಡ್ತಾರೆ ಕಾದು ನೋಡೋಣ. ಎಲ್ಲ ಚಾನಲ್ ಎಲ್ಲ ರಾಜಕೀಯದವರು ಅವರಿಂದ ಬಕೆಟ್ ಹಿಡ್ಕೊಂಡು ಹೋಗ್ತಾಯಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೇನು ಧರ್ಮಸ್ಥಳದ ದಣಿಗಳ ಕತೆ ಕ್ಲೋಸ್ ಆಗುತ್ತೆ ಅಂದ್ಕೊಂಡಿದ್ದೇನೆ. ಯಾಕಂದರೆ ಸುತ್ತ 4 ದಿಕ್ಕಿನಿಂದ ಅಟ್ಯಾಕ್ ಆಗ್ತಾ ಇದೆ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ನ್ಯಾಯಾಲಯನೇ ಮಾಡ್ತಾ ಇದೆ. ಇದು ನ್ಯಾಯಾಲಯಕ್ಕೆ ಸಮೇತ ಮನವರಿಕೆ ಆಗಿದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗಮನವಿರಲಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀ ಸ್ಪರ್ಶೋಜನ, ಜೈ ಭಾಷಣ, ಜೈ ಸೋಮನಾಥ್ ನಾಯಕ್. ನಮಸ್ಕಾರ ನಿಮಗೆ.